ನನ್ನ ಮನೆಯ ಹತ್ತಿರ ಸೌಮ್ಯ ಅಂತ ಒಬ್ಬಳು ಹಾಟ್ ಹುಡುಗಿ ಇದ್ದಾಳೆ. ಅವಳು ನನ್ನ ಕ್ಲಾಸ್ಮೇಟ್ ಮಂಜು ಮತ್ತು ಪ್ರತೀಕ್ಷಾಳ ಸಂಬಂಧಿ. ಅವಳು ನೋಡಲು ತುಂಬಾನೇ ಹಾಟ್ ಮತ್ತು ಸೆಕ್ಸಿಯಾಗಿದ್ದಾಳೆ. ಅವಳ ಫಿಗರ್ ಅಂದಾಜು 3'2", 2'8", 3'2". ಅವಳನ್ನು ನೋಡಿದರೆ ಕೇಯಬೇಕು, ಅನುಭವಿಸಬೇಕು ಅನ್ನಿಸುತ್ತದೆ. ಒಂದು ದಿನ ರಾತ್ರಿ ಜೋರಾಗಿ ಮಳೆ ಬರುತ್ತಿತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ ಮದುವೆಗೆ ಅಂತ ಬೇರೆ ಊರಿಗೆ ಹೋಗಿದ್ದರು. ನಾನು ಪರೀಕ್ಷೆ ಕಾರಣ ಹೋಗಿರಲಿಲ್ಲ. ನಾನು ನನ್ನ ಮನೆಯ ಶೆಡ್ ಹತ್ತಿರ ಹೀಗೆ ನಿಂತಿದ್ದೆ. ಶೆಡ್ಗೆ ಮೇಲೆ ತಗಡು ಹಾಕಿದ್ದಾರೆ, ಹಾಗಾಗಿ ಮಳೆ ನೀರು ಬೀಳುವುದಿಲ್ಲ. ಸೌಮ್ಯ ಗಾಡಿಯಲ್ಲಿ ಎಲ್ಲಿಗೋ ಹೋಗಿದ್ದಳು. ಮಳೆ ಜೋರಾಗಿ ಬೀಳುತ್ತಿದ್ದರಿಂದ ಸೌಮ್ಯ ಗಾಡಿಯನ್ನು ನನ್ನ ಮನೆಯ ಹತ್ತಿರ ನಿಲ್ಲಿಸಿ ನಾನು ನಿಂತಿದ್ದ ಶೆಡ್ ಒಳಗೆ ಬಂದಳು. ಅವಳು ನನ್ನನ್ನು ನೋಡಿ ಮುಗುಳ್ನಕ್ಕಳು. ನಾನು ಅವಳತ್ತ ನೋಡಿದೆ. ಅವಳು ಮಳೆಯಲ್ಲಿ ನೆನೆದು ಬಟ್ಟೆಯೆಲ್ಲ ಒದ್ದೆಯಾಗಿತ್ತು. ಒದ್ದೆ ಬಟ್ಟೆ ಮೈಗೆ ಅಂಟಿ ಅವಳ ದೇಹದ ಉಬ್ಬು ತಗ್ಗುಗಳೆಲ್ಲ ಎದ್ದು ಕಾಣುತ್ತಿತ್ತು. ಅದನ್ನು ನೋಡಿ ನನ್ನ ತುಣ್ಣೆ ಎದ್ದು ನಿಂತಿತು. ಅವಳು ನನ್ನತ್ತ ನೋಡಿ ಸ್ವಲ್ಪ ಟವೆಲ್ ಕೊಡು, ಪೂರ್ತಿ ನೆಂದಿದ್ದೀನಿ. ನಾನು ಕೂಡಲೇ ಮನೆ ಒಳಗೆ ಹೋಗಿ ನನ್ನ ಟವೆಲ್ ಕೊಟ್ಟೆ. ಅವಳು ಟವೆಲ್ ನಿಂದ ಮೈ ಒರೆಸುತ್ತಾ ಏನ್ ಮಳೆನಪ್ಪಾ ಇದು ಎಂದು ಬೈಯುತ್ತಾ ನನ್ನ ಕಡೆಗೆ ನೋಡಿದಳು. ನಾನು ಹೌದು ಅಂದೆ. ಅವಳು ಮೈ ಒರೆಸಿ ಟವೆಲ್ ತಗೊಳ್ಳಿ ಅಂದಳು. ಅಷ್ಟರಲ್ಲಿ ಕರೆಂಟ್ ಹೋಯಿತು. ನಾನು ಕೊಡಿ ಅಂದು ಕೈ ಚಾಚಿದೆ. ಕತ್ತಲೆಯಲ್ಲಿ ಗೊತ್ತಾಗದೆ ಅವಳ ಮೊಲೆ ಮುಟ್ಟಿದೆ. ನನಗೆ ಮೈ ಜುಮ್ ಅಂತು. ನಾನು ಯಾವತ್ತೂ ಒಂದು ಹುಡುಗಿಯ ಮೈ ಮುಟ್ಟಿರಲಿಲ್ಲ. ಮತ್ತೊಂದು ಕ್ಷಣ ಗಾಬರಿ ಆಯಿತು, ಅವಳು ಎಲ್ಲಿ ಕೆನ್ನೆಗೆ ಹೊಡಿತಾಳೆ ಅಂತ. ಆದರೆ ಅವಳು ಹಾಗೆ ಮಾಡದೆ ಆ ಕಡೆ ಅಲ್ಲ, ಟವೆಲ್ ಈ ಕಡೆಗೆ ಹಿಡಿದಿದ್ದೇನೆ ಅಂದಳು. ನಾನು ಓ ಸಾರಿ ಎಂದು ಟವೆಲ್ ತೆಗೆದುಕೊಂಡೆ. ಅಷ್ಟರಲ್ಲಿ ಜೋರಾಗಿ ಗುಡುಗು ಬಡಿಯಿತು. ಅವಳು ನನಗೆ ಭಯವಾಗುತ್ತಿದೆ, ಸ್ವಲ್ಪ ನಿನ್ನ ಕೈ ಕೊಡು ಅಂದಳು. ಅವಳು ನನ್ನ ಕೈ ಒತ್ತಿಕೊಂಡ ಹಿಡಿದಳು. ಮತ್ತೊಮ್ಮೆ ಗುಡುಗು ಬಡಿಯಿತು. ಅವಳು ಹೆದರಿ ನನ್ನ ತಬ್ಬಿಕೊಂಡಳು. ನನಗೆ ಅವಳನ್ನು ಕೇಯಬೇಕೆಂದು ತುಂಬಾ ಆಸೆ ಇತ್ತು. ಆ ಅವಕಾಶ ಈಗ ತಾನಾಗಿಯೇ ಬಂದಿದೆ. ಈ ಅವಕಾಶವನ್ನು ಬಿಡಬಾರದು, ಮುಂದಿನದನ್ನು ಮುಂದೆ ನೋಡೋಣ ಅನಿಸಿತು. ನಾನು ಹಾಗೆ ಅವಳ ಕುಂಡಿ ಒತ್ತಿದೆ. ಅವಳು ವಿರೋಧಿಸದೆ ಹಾಗೆ ತಬ್ಬಿ ಮುಳುಗತೊಡಗಿದಳು. ನಾನು ಹಾಗೆ ಕುಂಡಿ ಒತ್ತುತ್ತಿದ್ದಂತೆ ಅವಳಿಗೆ ತಡೆಯಲಾಗದೆ ನನ್ನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡಳು. ನಾನು ಹೇಳಿದೆ, ಇಲ್ಲಿ ಬೇಡ, ನಮ್ಮ ಮನೆ ಹಿಂದೆ ಬಾತ್ ರೂಮ್ಗೆ ಹೋಗುವ. ಅವಳು ಹೂಂ ಅಂದಳು. ನಾನು ಹಾಗೆ ಅವಳನ್ನು ತಬ್ಬಿದ ಸ್ಥಿತಿಯಲ್ಲೇ ಎತ್ತಿಕೊಂಡು ಮಳೆಯಲ್ಲಿ ನೆನೆಯುತ್ತಾ ನಮ್ಮ ಬಾತ್ ರೂಮ್ ಒಳಗೆ ಹೋದೆ. ಅವಳನ್ನು ಹಾಗೆ ಸಿಮೆಂಟ್ನ ನೀರಿನ ಟ್ಯಾಂಕ್ ಮೇಲೆ ಕುಳಿಸಿದೆ. ನನ್ನ ಬಟ್ಟೆಗಳನ್ನೆಲ್ಲ ತೆಗೆದು ಬಿಸಾಕಿದೆ. ನಂತರ ಅವಳಿಗೆ ಹೇಳಿದೆ, ಬಟ್ಟೆ ಬಿಚ್ಚು ಅಂತ. ಅವಳು ಅಂದಳು, ಬಟ್ಟೆ ಬಿಚ್ಚುವುದು ಬೇಡ, ಹಿಂಗೆ ಪ್ಯಾಂಟ್ ಜಿಪ್ ತೆಗೆದು ಮಾಡು. ನಾನು ಹೇಳಿದೆ, ಹಾಗೆ ಆಗಲ್ಲ, ಜೀನ್ಸ್ ಪ್ಯಾಂಟ್ ಅದು ತುಂಬಾ ಬಿಗಿಯಾಗಿರುತ್ತೆ. ಅವಳು ಆಯಿತು ಅಂತ ಎದ್ದು ನಿಂತಳು. ಅವಳ ಟಿ ಶರ್ಟ್ ಬಿಚ್ಚಿದೆ. ನಂತರ ಅವಳ ಜೀನ್ಸ್ ಪ್ಯಾಂಟ್ನ ಜಿಪ್ ತೆಗೆದು ಎಳೆದು ಪ್ಯಾಂಟ್ ಕಿತ್ತು ಬಿಸಾಡಿದೆ. ಈಗ ಅವಳು ಬರೀ ಬ್ರಾ ಮತ್ತು ಪ್ಯಾಂಟಿ ದಲ್ಲಿ ಇದ್ದಳು. ಮೊದಲನೇ ಬಾರಿ ಒಂದು ಹುಡುಗಿಯನ್ನು ಈ ರೀತಿ ನೋಡಿ ನನ್ನ ತುಣ್ಣೆ ಗಡುಸಾಯಿತು. ಅವಳನ್ನು ಗಟ್ಟಿಯಾಗಿ ತಬ್ಬಿ ಅವಳ ತುಟಿಗೆ ತುಟಿ ಸೇರಿಸಿ ದೀರ್ಘ ಚುಂಬನ ಕೊಟ್ಟೆ. ಹಾಗೆಯೇ ಚುಂಬಿಸುತ್ತಾ ಕೆಳಗೆ ಬಂದೆ. ಬ್ರಾ ಒಳಗೆ ಮೊಲೆ ಬಿಗಿಯಾಗಿ ಕುತಿತ್ತು. ಹಾಗೆಯೇ ಹೊರಗಿನಿಂದಲೇ ಅಮುಕತೊಡಗಿದೆ. ಕೈ ಹಿಂದೆ ಹಾಕಿ ಬ್ರಾದ ಹುಕ್ ಬಿಚ್ಚಿದೆ. ಬೆಳ್ಳನೆ ಮೊಲೆಗಳು ಆಚೆ ಜಿಗಿದವು. 2 ಮೊಲೆಯನ್ನು ಹಿಡಿದು ಮುಖ ಹುದುಗಿಸುತ್ತಾ ಒಂದು ಮೊಲೆಗೆ ಬಾಯಿ ಹಾಕಿ ಚೀಪಿದೆ. ನಿಧಾನಕ್ಕೆ ಚೀಪುತ್ತಾ ಇನ್ನೊಂದಕ್ಕೆ ಬಾಯಿ ಹಾಕಿ ಚೀಪಿದೆ. ಅವಳು ಆಹಾ ಅನ್ನುತ್ತಾ ಮುಳುಗುತ್ತಿದ್ದಳು. ನಾನು ಹಾಗೆ ಚುಂಬಿಸುತ್ತಾ ಕೆಳಗೆ ಬಂದು ಹೊಕ್ಕಳಿಗೆ ಒಂದು ಕಿಸ್ ಕೊಟ್ಟೆ. ಅವಳು ಆಮ್ ಅಂತ ಮುಳುಗಿದಳು. ನಾನು ತುಲ್ಲಿಗೆ ನೋಡಿದೆ. ಅವಳ ತುಲ್ಲು ಆಗಲೇ ಒದ್ದೆಯಾಗಿದ್ದು, ಕಾಚಾದಲ್ಲಿ ಒದ್ದೆಯಾಗಿದ್ದು ಕಾಣುತ್ತಿತ್ತು. ಕಾಚಾ ಹೊರಗಿನಿಂದಲೇ ತುಲ್ಲನ್ನು ತಿಕ್ಕಿದೆ. ಅವಳು ಆಹಾ ಅಂತ ಮುಳುಗತೊಡಗಿದಳು. ನಾನು ಅವಳ ಕಾಚಾ ಬಿಚ್ಚಿದೆ. ಅಲ್ಲಿ ಅವಳ ನೀಟಾಗಿ ಶೇವ್ ಮಾಡಿದ ತುಲ್ಲು ಕಂಡಿತು. ತುಲ್ಲು ಸ್ವಲ್ಪ ಒದ್ದೆ ಆಗಿತ್ತು. ಮೊದಲ ಬಾರಿಗೆ ತುಲ್ಲನ್ನು ನೋಡಿ ರೋಮಾಂಚನವಾಯಿತು. ತುಣ್ಣೆ ಮತ್ತೆ ಎದ್ದಿತು. ಅವಳ ತುಲ್ಲಿಗೆ ಮೇಲೆ ಕಿಸ್ ಮಾಡುತ್ತಾ ತುಲ್ಲಿಗೆ ಬಾಯಿಯಿಂದ ತೀಡಿದೆ. ಅವಳು ಆಹಾ ಅನ್ನುತ್ತಾ ತನ್ನ ತುಲ್ಲಿಗೆ ನನ್ನ ತಲೆಯನ್ನು ಒತ್ತಿಕೊಂಡಳು. ನಾನು
ಸ್ವಲ್ಪ ಹೊತ್ತು ಅವಳ ತುಲ್ಲು ಚೀಪಿ ಎದ್ದು ಅವಳನ್ನು ಎತ್ತಿಕೊಂಡು ನೆಲದ ಮೇಲೆ ಮಲಗಿಸಿದೆ. ನನ್ನ ತುಣ್ಣೆಗೆ ಎಂಜಲು ಹಚ್ಚಿ ಅವಳ ತುಲ್ಲಿನೊಳಗೆ ನಿಧಾನವಾಗಿ ತೂರಿಸಿದೆ. ಅವಳು ಯಾವತ್ತೂ ಸೆಕ್ಸ್ ಮಾಡಿರಲಿಲ್ಲ. ಆದ್ದರಿಂದ ತುಲ್ಲು ತುಂಬಾ ಬಿಗಿಯಾಗಿತ್ತು. ಅವಳು, ನೋವಾಗುತ್ತಿದೆ ಬೇಡ ಬೇಡ ಅಂತ ಹೇಳ್ತೊಡಗಿದಳು. ನಾನು ಅನೇಕ ಸೆಕ್ಸ್ ಸ್ಟೋರೀಸ್ ಓದಿದ್ದೆ. ಹಾಗೂ ಮೊದಲನೇ ಸಲ ತುಂಬಾ ನೋವಾಗುತ್ತದೆ ಅಂತ ಗೊತ್ತಿತ್ತು. ಆದರೆ ನಾನು ಇಷ್ಟಕ್ಕೆ ಬಿಡಲು ತಯಾರಿರಲಿಲ್ಲ. ನಾನು ಅದಕ್ಕೆ ಅವಳ ತುಟಿಗೆ ಗಾಢವಾಗಿ ಚುಂಬಿಸುತ್ತಾ, ಏನು ಆಗೋಲ್ಲ ಒಂದ್ಸಲ ನೋಯುತ್ತೆ ಆಮೇಲೆ ಪೂರ್ತಿ ಮಜವಾಗುತ್ತೆ ಎನ್ನುತ್ತಾ ಜೋರಾಗಿ ತುಣ್ಣೆಯನ್ನು ಅವಳ ತುಲ್ಲಿಗೆ ದೂಡಿದೆ. ಅವಳು ನೋವಿನಿಂದ ಅಮ್ಮ ಆಹ್ ಅಂತ ಗಟ್ಟಿಯಾಗಿ ಕಿರುಚಿ ನನ್ನನ್ನು ತಬ್ಬಿಕೊಂಡಳು. ಅವಳ ಕನ್ಯಾಪೊರೆ ಹರಿದು ನನ್ನ ತುಣ್ಣೆ ಒಳನುಗ್ಗಿತು. ನಾನು ಹಾಗೆ ಚುಂಬಿಸುತ್ತಾ ಸೊಂಟವನ್ನು ಹಿಂದೆ ಮುಂದೆ ಮಾಡತೊಡಗಿದೆ. ಹಾಗೆ ಅವಳ ಮೊಲೆಯನ್ನು 2 ಕೈಗಳಿಂದ ಹಿಸುಕುತ್ತಾ ಒಂದೊಂದನ್ನು ಬಾಯಿ ಹಾಕಿ ಚೀಪುತ್ತ ಕೇಯತೊಡಗಿದೆ. ಅವಳು ಈಗ ನೋವು ಮರೆತು ಸೊಂಟ ಎತ್ತಿ ಕೊಡತೊಡಗಿದಳು. ಆಹಾಹಾಮಾಹಾಹಾ ಅಂತ ಮುಳುಗುತ್ತಿದ್ದಳು. ಅವಳು ಈಗ ಸುಖ ಅನುಭವಿಸುತ್ತಿದ್ದಳು. ಅವಳು ತನ್ನ ತಿಕವನ್ನು ಎತ್ತೆತ್ತಿ ಕೊಟ್ಟು ಸಹಕರಿಸುತ್ತಿದ್ದಳು. ನಾನು ಅವಳ 2 ಕಾಲನ್ನು ಪಾದ ಮೇಲಕ್ಕೆತ್ತಿ ಅವಳ ತೊಡೆ ಹಿಡಿದು ಜೋರಾಗಿ ಕೇಯುತ್ತಿದ್ದೆ. ಅವಳು ಆಹಾಹಾಮ್ಲಾಹಾ ಆಹ್ ಅನ್ನುತ್ತಾ ಉನ್ಮಾದದಿಂದ ನರಳುತ್ತಾ ನನ್ನ ಕೊರಳನ್ನು ಬಳಸಿ ಹಿಡಿದು ಕೇಯಿಸಿಕೊಳ್ಳುತ್ತಿದ್ದಳು. ಅವಳು ದಪ್ಪ ಮೊಲೆಯ ಹಿಸುಗುತ್ತಾ ಬಾಯಿ ಹಾಕಿ ಚೀಪಿದೆ. ಹಾಗೆ 7-8 ನಿಮಿಷ ಕೇಯ್ದು. ಅವಳು, ನನ್ನ ತುಲ್ಲಲ್ಲಿ ಏನೋ ಒಂಥರ ರಸ ಬರ್ತಾ ಇದೆ ಸಾಕು ಸಾಕು ಅಂದಳು. ನಾನು, ಬರಲಿ ಚಿನ್ನ ಅಂತ ಬಿಡದೆ ಅವಳ ಮೊಲೆ ಅದುಮುತ್ತ ಕೇಳ್ತಾ ಇದ್ದೆ. ಸ್ವಲ್ಪ ಹೊತ್ತಿನಲ್ಲೇ ಅವಳು, ಬಂತು ನನ್ನ ರಸ ಬಂತು ಅನ್ನುತ್ತಾ ತನ್ನ ತುಲ್ಲಿಂದ ರಸ ಸುರಿಸಿದಳು. ನಂದು ಇನ್ನೂ ಆಗಿರಲಿಲ್ಲ. ನಾನು ಹಾಗೆ ಅವಳ ತಬ್ಬಿಕೊಂಡು ನನ್ನ ತುಣ್ಣೆಯು ವೇಗ ಹೆಚ್ಚಿಸಿದೆ. ಅವಳು ತುಲ್ಲಲ್ಲಿ ರಸ ತುಂಬಿ ನನ್ನ ತುಣ್ಣೆ ಸಲೀಸಾಗಿ ಒಳಗೆ ಹೋಗುತ್ತಿತ್ತು. ಅವಳು ತುಲ್ಲಲ್ಲಿ ರಸ ತುಂಬಿ ಪಚ್ ಪಚಕ್ ಪಚಕ್ ಅಂತ ಕೇಯುವ ಶಬ್ದ ಬರುತ್ತಿತ್ತು. ಅವಳು ಉನ್ಮಾದ ಹೆಚ್ಚಾಗಿ ಆಹಾಹಾಹಾಮ್ಲಾಹಾ ಸಾಕು ಸಾಕು ಬಿಡೋ ಮಾರಾಯ ಅಂತ ಮುಳುಗುತ್ತಾ ನನ್ನ ತುಟಿಗೆ ಕಿಸ್ ಕೊಟ್ಟಳು. ನಾನು ಸ್ವಲ್ಪ ಹೊತ್ತು ಹಾಗೆ ಕೇಯ್ದು ನಂತರ ಅವಳನ್ನು ಎಬ್ಬಿಸಿ ಅವಳ ಬಲ ಕಾಲನ್ನು ಎತ್ತಿ ಹಿಡಿದು ನೀರಿನ ಟ್ಯಾಂಕ್ ಮೇಲೆ ಇಟ್ಟು ಬಗ್ಗಿಸಿ ನಿಲ್ಲಿಸಿದೆ. ಅವಳು ಬಗ್ಗಿದ್ದರಿಂದ ಅವಳ ತಿಕ ತುಲ್ಲು ಸರಿಯಾಗಿ ಕಾಣುತ್ತಿತ್ತು. ಅವಳು ಬಿಳಿಯ ದಪ್ಪ ತಿಕವನ್ನು ಹಿಸುಕುತ್ತ ನೆಕ್ಕಿದೆ. ಅವಳ ತಿಕ ನೆಕ್ಕುತ್ತಾ ಅವಳ ತುಲ್ಲಿನ ಹತ್ತಿರ ಮುಖ ತಂದೆ. ಅವಳ ತುಲ್ಲು ರಸದಿಂದ ತುಂಬಿ ಜಿನುಗುತ್ತಿತ್ತು. ಹಾಗೆ ಅವಳ ತುಲ್ಲಿಗೆ ಬಾಯಿ ಹಾಕಿ ಚೀಪಿದೆ. ಅವಳು ಆಹಾಹಾಮಾಮ್ಲಾ ಅನ್ನುತ್ತಾ ಮುಳುಗುತ್ತಿದ್ದಳು. ತುಲ್ಲು ಚೀಪುತ್ತಾ ರಸ ಎಲ್ಲ ಕ್ಲೀನ್ ಮಾಡಿದೆ. ನಂತರ ಎದ್ದು ಅವಳ ತಿಕಕ್ಕೆ ಕಿಸ್ ಕೊಟ್ಟು ಹಿಂದಿನಿಂದ ಅವಳ ತುಲ್ಲಿಗೆ ತುಣ್ಣೆ ಹಾಕಿದೆ. ಈ ಸಲ ತುಣ್ಣೆ ಸಲೀಸಾಗಿ ಒಳಗೆ ಹೋಯಿತು. ಅವಳು ಆಹ್ ಅಂತ ಉದ್ಗರಿಸಿದಳು. ನಾನು ನಿಧಾನವಾಗಿ ಸೊಂಟವನ್ನು ಅಲ್ಲಾಡಿಸುತ್ತ ಕೇಯತೊಡಗಿದೆ. 2 ಕೈಯಿಂದ ಅವಳ ತಿಕ ಹಿಡಿದು ಜೋರಾಗಿ ಸೊಂಟ ಅಲ್ಲಾಡಿಸಲು ಕೇಯತೊಡಗಿದೆ. ಮಧ್ಯೆ ಮಧ್ಯೆ ಅವಳ ತಿಕದ ಮೇಲೆ ಮೃದುವಾಗಿ ಬಾರಿಸುತ್ತಾ ಕೇಯುತ್ತಿದ್ದೆ. ಅವಳು ಉನ್ಮಾದ ಹೆಚ್ಚಾಗಿ ಆಹಾಮ್ಲಾಹಾ ಆಹ್ ಅಂತ ಕಿರುಚುತ್ತಾ ತನ್ನ ತಿಕ ಅಲ್ಲಾಡಿಸುತ್ತ ನನಗೆ ಸಹಕರಿಸುತ್ತಿದ್ದಳು. ಹಾಗೆ ಮಾಡುವಾಗ ಅವಳ ಮೊಲೆ ಕೂಡ ಅಲುಗಾಡುತ್ತಿತ್ತು.